ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ 18ನೇ ದಿನದ ಪಾಠ. ನಾವು ಸಿಟಿಯಲ್ಲಿ ಓಡಾಡುವಾಗ ಆಟೋ ಅಥವಾ ಟ್ಯಾಕ್ಸಿ ಬುಕ್ ಮಾಡಬೇಕಾಗುತ್ತೆ. ಆಗ ಡ್ರೈವರ್ ಹತ್ತಿರ ಹೋಗಿ ಎಷ್ಟು ಬಾಡಿಗೆ ಅಥವಾ ಎಲ್ಲಿಗೆ ಹೋಗಬೇಕು ಅಂತ ಇಂಗ್ಲಿಷ್ನಲ್ಲಿ ಹೇಗೆ ಹೇಳೋದು ಅಂತ ಇವತ್ತು ಕಲಿಯೋಣ. ಭಯಬೇಡ, ಅವರು ಅರ್ಥ ಮಾಡಿಕೊಳ್ಳುವಂತಹ ಅತಿ ಸುಲಭ ವಾಕ್ಯಗಳನ್ನು ಇಲ್ಲಿ ನೋಡೋಣ. ಭಾಗ 1. ಬಾಡಿಗೆ ಮತ್ತು ಸ್ಥಳ ಕೇಳುವುದು. ಫೇರ್ ಅಂಡ್ ಡೆಸ್ಟಿನೇಷನ್. ಆಟೋ ಅಥವಾ ಟ್ಯಾಕ್ಸಿ ನಿಲ್ಲಿಸಿದಾಗ ನೀವು ಹೀಗೆ ಮಾತು ಶುರು ಮಾಡಿ. ನೀವು ಮೆಜೆಸ್ಟಿಕ್ಗೆ ಬರ್ತೀರಾ? ವಿಲ್ ಯು ಕಮ್ ಟು ಮೆಜೆಸ್ಟಿಕ್? ಬಾಡಿಗೆ ಎಷ್ಟಾಗುತ್ತೆ? ಹೌ ಮಚ್ ಇಸ್ ದ ಫೇರ್? ನೀವು ಮೀಟರ್ ಹಾಕ್ತೀರಾ? ವಿಲ್ ಯು ಪುಟ್ ದ ಮೀಟರ್? ಇದು ತುಂಬ ಜಾಸ್ತಿ ಆಯ್ತು. ದಿಸ್ ಇಸ್ ಟೂ ಮಚ್. ಭಾಗ 2. ದಾರಿ ಮತ್ತು ವೇಗ. ಡೈರೆಕ್ಷನ್ಸ್ ಅಂಡ್ ಸ್ಪೀಡ್. ಪ್ರಯಾಣ ಮಾಡುವಾಗ ಡ್ರೈವರ್ಗೆ ದಾರಿ ತಿಳಿಸಲು ಈ ವಾಕ್ಯಗಳನ್ನು ಬಳಸಿ. ಇಲ್ಲಿಂದ ಎಡಕ್ಕೆ ತಿರುಗಿ. ಟರ್ನ್ ಲೆಫ್ಟ್ ಫ್ರಮ್ ಹಿಯರ್. ಮುಂದೆ ಹೋಗಿ ಬಲಕ್ಕೆ ತಿರುಗಿ. ಗೋ ಸ್ಟ್ರೈಟ್ ಅಂಡ್ ಟರ್ನ್ ರೈಟ್. ಇಲ್ಲಿ ನಿಲ್ಲಿಸಿ. ಸ್ಟಾಪ್ ಹಿಯರ್. ಸ್ವಲ್ಪ ನಿಧಾನವಾಗಿ ಚಲಿಸಿ. ಪ್ಲೀಸ್ ಡ್ರೈವ್ ಸ್ಲೋಲಿ. ಭಾಗ 3. ಹಣ ಪಾವತಿ ಮತ್ತು ಫೋನ್ಪೇ. ಪೇಮೆಂಟ್. ಗಮ್ಯಸ್ಥಾನ ತಲುಪಿನ ಮೇಲೆ ಹಣ ಕೊಡುವಾಗ ಹೀಗೆ ಹೇಳಿ. ಚಿಲ್ರೆ ಇದ್ಯಾ? ಡು ಯು ಹ್ಯಾವ್ ಚೇಂಜ್? ನಾನು ಫೋನ್ಪೇ ಮಾಡಬಹುದಾ? ಕೆನ್ ಐ ಪೇ ಬೈ ಫೋನ್ಪೇ? ಇದು ನಿಮ್ಮ ಹಣ. ಧನ್ಯವಾದಗಳು. ದಿಸ್ ಇಸ್ ಯೋರ್ ಮನಿ. ಥ್ಯಾಂಕ್ ಯು. ಸ್ನೇಹಿತರೆ, ಆಟೋ ಮತ್ತು ಟ್ಯಾಕ್ಸಿಯಲ್ಲಿ ಇಂಗ್ಲಿಷ್ ಬಳಸೋದನ್ನ ಇವತ್ತು ಕಲಿತಿದ್ದೇವೆ. ಇವತ್ತಿನ ಹೋಮ್ವರ್ಕ್: ಬಾಡಿಗೆ ಎಷ್ಟಾಗುತ್ತೆ ಎನ್ನುವುದನ್ನು ಇಂಗ್ಲಿಷ್ನಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮ್ಮ ಈ ಪ್ರಯತ್ನ ನನಗೆ ತುಂಬಾ ಖುಷಿ ಕೊಡ್ತಿದೆ. ನಾಳೆ ನಾವು ಹೋಟೆಲ್ ಅಥವಾ ಲಾಡ್ಜ್ನಲ್ಲಿ ರೂಮ್ ಬುಕ್ ಮಾಡುವುದು ಹೇಗೆ ಅನ್ನೋದನ್ನ ಕಲಿಯೋಣ. ಮರೆಯದೆ ವಿಡಿಯೋ ಲೈಕ್ ಮಾಡಿ. ಧನ್ಯವಾದಗಳು.